ಮೈಸೂರಷ್ಟೇ ಅಲ್ಲ, ಚಿಕ್ಕಮಗಳೂರು ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಪ್ರತಾಪ್ ಸಿಂಹ ಬೇಡ ಅನ್ನೋದಾದ್ರೆ ಶೋಭಾನು ಬೇಡ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿದ್ರೆ ಶೋಭಾ ಕರಂದ್ಲಾಜೆಗೂ ಕೂಡ ಟಿಕೆಟ್ ಯಾಕೆ ಕೊಡ್ತೀರಿ? ಪ್ರತಾಪ್ ಸಿಂಹ ಅವರಿಗೆ ಬೇಡ ಅನ್ನೋದಾದ್ರೆ ಶೋಭಾ ಕರಂದ್ಲಾಜೆ ಕೂಡ ಬೇಡ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದಿದ್ರೆ ಶೋಭಾ ಅವರಿಗೂ ಕೂಡ ಕೊಡೋ ಹಾಗಿಲ್ಲ. ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಆರಂಭ ಆಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿದ್ರೆ ನಾವು ವೋಟ್ ಹಾಕಲ್ಲ, ಮೋದಿಗಾಗಿ ಮತ ಚಲಾಯಿಸುವಂತಹ ರಿಸ್ಕ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಕಾರ್ಯಕರ್ತರಿಗಿಂತ ನಿಮಗೆ ಶೋಭಾ ಅವರೇ ಮುಖ್ಯನಾ? ನಮಗೆ ಶೋಭಾ ಕರಂದ್ಲಾಜೆ ಸೋಲಿಸೋದು ಮುಖ್ಯ. ಇಬ್ಬರನ್ನು ಚೇಂಜ್ ಮಾಡಿಬಿಡಿ ಅಂತ ಪೋಸ್ಟ್ ಹಾಕಿದ್ದಾರೆ. ಒಂದ್ ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೆ ಹೋದ್ರೆ ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನುವಂತಹ ಅಭಿಯಾನ, ಗೋ ಬ್ಯಾಕ್ ಶೋಭಕ್ಕ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಕೇವಲ ಮೋದಿಗೋಸ್ಕರ ವೋಟನ್ನ ಹಾಕುವಂತಹ ರಿಸ್ಕ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಈ ಕೆಲ ಬಿಜೆಪಿ ಕಾರ್ಯಕರ್ತರ ವಾದ. ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡದೇ ಇದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಡಬಾರ್ದು. ಕೊಟ್ರೆ ಇಬ್ಬರಿಗೂ ಕೊಡ್ಲಿ, ಇಲ್ಲ ಅಂದ್ರೆ ಇಬ್ಬರಿಗೂ ಬೇಡ ಅನ್ನುವಂಥದ್ದು ಕೆಲ ಬಿಜೆಪಿ ಕಾರ್ಯಕರ್ತರ ಆಗ್ರಹ. ಜೊತೆಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಅಭಿಯಾನ ಕೂಡ ನಡೀತಾ ಇದೆ. ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ. ಅವರಿಗೆ ಕೊಡದೇ ಇದ್ರೆ ಶೋಭಾ ಕರಂದ್ಲಾಜೆ ಅವರಿಗೂ ಬೇಡ ಅನ್ನುವಂಥದ್ದು ಅವರ ವಾದವಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜೊತೆಗೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಅಭಿಯಾನಗಳು, ಸಾಕಷ್ಟು ಗೊಂದಲಗಳು, ಜೊತೆಗೆ ಚರ್ಚೆಗಳು ಈಗಾಗಲೇ ನಡೀತಾ ಇರುವಂಥದ್ದು. ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ದೀಪಾ? ರಜನಿ, ಮೈಸೂರು ಜಿಲ್ಲಾ ರಾಜಕಾರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ಒಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡಬಾರ್ದು ಅನ್ನುವಂತಹ ಚರ್ಚೆ ಆರಂಭವಾದರೆ, ಅಥವಾ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಶೋಭಾ ಕರಂದ್ಲಾಜೆಗೆ ಟಿಕೆಟನ್ನು ನೀಡಬಾರ್ದು ಅನ್ನುವಂತಹ ಒಂದಿಷ್ಟು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂಥದ್ದು. ಬಹುತೇಕವಾಗಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ವಿಚಾರ ಹೊರಬಿದ್ದಿದ್ದಂತಹದ್ದ ಜೊತೆಗೆ ಆ ರೀತಿಯಾದಂತಹ ಚರ್ಚೆ ಏನು ಆರಂಭವಾಯಿತು, ಅದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಾಪ್ ಸಿಂಹ ಅವರ ಪರವಾಗಿ ಅಭಿಯಾನಗಳು ಆರಂಭವಾಗಿದೆ. ಪ್ರತಾಪ್ ಸಿಂಹ ಅವರಿಗೆ ಈ ಒಂದು ಟಿಕೆಟ್ ಕೊಡಲ್ಲ ಅನ್ನೋದಾದ್ರೆ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅನ್ನುವಂತಹದ್ದು ಕೂಡ ಈಗ ಆರಂಭವಾಗಿರುವಂತಹ ಚರ್ಚೆ. ಇದರ ಜೊತೆಗೆ ಕಳೆದ ಒಂದು ವಾರ 15 ದಿನಗಳಿಂದಲೂ ಕೂಡ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂತಹ ಅಭಿಯಾನ ಕೂಡ ಆರಂಭವಾಗಿದೆ. ಹಿಂದುತ್ವ ಅಂತ ಬಂದ್ರೆ ಪ್ರತಾಪ್ ಸಿಂಹ ಅವರು ನೇರವಾಗಿ ನಿಂತು ಮಾತನಾಡುವಂತಹ ಗುಂಡಿಗೆ ಇಟ್ಕೊಂಡವರು, ನೇರವಾಗಿ ಯಾರಿಗಾದ್ರೂ ಕೂಡ ಸವಾಲ್ ಹಾಕುವಂತಹ, ಹಿಂದುತ್ವ ಉಳಿಸುವಂತಹ ಕೆಲಸ ಮಾಡಿದ್ದಾರೆ. ಅಂಥವರಿಗೆ ಟಿಕೆಟ್ ಕೊಡದೆ ಇನ್ಯಾರಿಗೆ ಟಿಕೆಟ್ ಕೊಡೋದು ಅನ್ನುವಂತಹ ಚರ್ಚೆ ಇದೀಗ ಆರಂಭವಾಗಿದೆ. ಜೊತೆಗೆ ಇತ್ತ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡೋದಾದ್ರೆ ಅವರು ಏನು ಕೆಲಸ ಮಾಡಿದ್ದಾರೆ ಜಿಲ್ಲೆಗೆ, ನಾವ್ಯಾಕೆ ಬೆಂಗಳೂರಿಂದ ಬಂದು ರಿಸ್ಕ್ ತೆಗೆದುಕೊಂಡು ಅವರಿಗೆ ಮತ ಹಾಕಬೇಕು ಅನ್ನುವಂತಹ ಒಂದಿಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಿದೆ. ಇದರ ಬೆನ್ನಲ್ಲೇ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಯಡಿಯೂರಪ್ಪನವರ ವಿರುದ್ಧ ಕೂಡ ಪೋಸ್ಟ್ಗಳು ಹರಿದಾಡ್ತಿವೆ. ಟಿಕೆಟ್ ನೀಡುವಂತಹ ವಿಚಾರ ಇಲ್ಲಿಯ ರಾಜ್ಯ ನಾಯಕರಿಗೆ ಆ ರೀತಿಯಾದಂತಹ ಒಂದು ಅವಕಾಶವನ್ನು ಕೊಟ್ಟವ್ರು ಯಾರು, ಅವರಿಗೆ ಟಿಕೆಟ್ ಫೈನಲ್ ಮಾಡುವಂತಹ ಒಂದು ಅಥಾರಿಟಿಯನ್ನು ಕೊಟ್ಟವ್ರು ಯಾರು, ಟಿಕೆಟ್ ಫೈನಲ್ ಮಾಡುವಂತಹದ್ದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಇವ್ರು ಯಾಕೆ ಇದರಲ್ಲಿ ಮೂಗು ತೂರಿಸುವಂತಹ ಕೆಲಸ ಮಾಡ್ತಿದ್ದಾರೆ? ಹಿಂದೆ ಪಕ್ಷ ಕಟ್ಟಿದ್ವಿ ಅಂತ ಹೇಳೋಕೆ ಹೊರಟಿರುವವರು, ಸೈಕಲ್ ತುಳಿದು ಪಕ್ಷ ಕಟ್ಟಿದ್ವಿ ಅಂತ ಹೇಳಿದವರು ಇದೀಗ ಟಿಕೆಟ್ ವಿಚಾರದಲ್ಲಿ ಒಬ್ರಿಗೊಂದು ಯಾಕೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಂತೂ ಆರಂಭ ಆಗಿದೆ. ಹಾಗಾಗಿ ಇನ್ನೂ ಕೂಡ ಬಿಜೆಪಿ ಕರ್ನಾಟಕದ ಮಟ್ಟಿಗೆ ಲಿಸ್ಟನ್ನು ಅನೌನ್ಸ್ ಮಾಡಿಲ್ಲ. ಬೇರೆ ಬೇರೆ ರಾಜ್ಯಗಳ ಲಿಸ್ಟ್ ಅನೌನ್ಸ್ ಆಗಿದೆ ಒಂದಿಷ್ಟು ಅಭ್ಯರ್ಥಿಗಳದ್ದು. ಆದರೆ ಈ ಒಂದಿಷ್ಟು ಗೊಂದಲಗಳ ನಡುವೆಯೇ ಬಿಜೆಪಿ ಕರ್ನಾಟಕದ ಲಿಸ್ಟನ್ನು ಅನೌನ್ಸ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿ ಮೈಸೂರು ಟಿಕೆಟ್ ವಿಚಾರ. ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.